ಪಿಕಾಕ್ ನೋಡ್ರಿ ಎಷ್ಟು ಈಸಿಯಾಗಿ ನಡ್ಕೊಂಡು ಹೋಗ್ತೈತೆ. ಮಳೆ 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 ಅಂತಿದ್ವಿ ಅಂತೇಳಿ ಹೆಂಗೆ ಮಳೆ ಬರ್ತೈತೆ ಅಂತಂದರೆ ಮಳೆಯಲ್ಲೇ ಗಾಡಿ ಹೊಡಿತಾ ಇದೀವಿ ಅವಾಗಲಿಂದ. ಚೆನ್ನಾಗಿದೆ ಒಂಥರ. ಶೃಂಗೇರಿಗೆ ನಾನು 10 ಕಿಲೋಮೀಟ್ರ್ ಇರ್ಬೋದು. ಮಳೆ ಇದ್ದರೆ ಒಂದೇ ಪ್ರಾಬ್ಲಮ್ಮು, ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ತುಂಬಾ ಲೇಟ್ ಆಯಿತು ವಾಪಸ್ ಹೋಗೋಷ್ಟೊತ್ತಿಗೆ ಶೃಂಗೇರಿ ಹತ್ರ ಎಲ್ಲ ಬ್ಯಾಟ್ರಿ ಲೋ ಆಗಿ ಗೊಬ್ಬರ ಆಫ್ ಆಗಿಬಿಟ್ಟಿತ್ತು. ಮತ್ತೆ ಚಾರ್ಜ್ ಮಾಡಿದೆ. ಕಂಪ್ಲೀಟಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಗೋಪ್ರೋ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿಲ್ಲ, ಎಷ್ಟಾಗಿದೆ ಅಷ್ಟರಲ್ಲಿ ಮಾಡ್ತೀನಿ. ವಿಡಿಯೋ ಯಾವಾಗಾದರೂ ಎಂಡ್ ಆಗ್ಬೋದು. ಬ್ಯಾಟ್ರಿ ಲೋ ಆಗಿಬಿಟ್ಟಿದ್ದು ಗೋಪ್ರೋದು. ಇವಾಗ ಚಾರ್ಜ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ತೀರ್ಥಹಳ್ಳಿ ಕಡೆ ಹೋಗ್ತಾಯಿದ್ದೀವಿ. ಶೃಂಗೇರಿಯಿಂದ ತೀರ್ಥಹಳ್ಳಿ ರೋಡ್ ಇದು. ಸೊ ಫುಲ್ ಲೇಟ್ ಆಗಿಬಿಡ್ತು. ಹುಡುಗರೆಲ್ಲ ಮುಂದೆ ಹೋಗ್ತಿದ್ದಾರೆ, ನಾನು ಸ್ವಲ್ಪ ರೆಡಿ ಮಾಡೋಕ್ಕೆ ನಿಂತ್ಕೊಂಡಿದ್ದೀವಿ. ರೋಡ್ ಮಾರ ಇವಾಗ ತೀರ್ಥಹಳ್ಳಿ ಬಂದಿದ್ದೀವಿ. ತೀರ್ಥಹಳ್ಳಿಯಿಂದ ಇನ್ನೂ ಹೋಗಬೇಕು ಮನೆಗೆ. ಸೊ ಇಲ್ಲಿಂದ ಏನಿಲ್ಲ ಅಂದರೂ ಇನ್ನೂ ಒಂದು 100 ಕಿಲೋಮೀಟರ್ಸ್ ಇರ್ಬೋದು. 100 ಆಯಿತು, ಜಾಸ್ತಿನೇ ಆಯಿತು ಗೊತ್ತಿಲ್ಲ, ನಾನು ನೋಡಿಲ್ಲ ಒಂದೆಡೆ. ನಮ್ಮ ಹುಡುಗಂಗೆ ಗೊತ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸ್ಟ್ರೆಂತ್ ಎಲ್ಲ ಅಷ್ಟು ಓಡ್ಸಕ್ಕೆ. ಸೊ ತೀರ್ಥಹಳ್ಳಿಯಲ್ಲಿ ಯಾರಾದರೂ ನಾವು ವ್ಲಾಗ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಒಂದು 100 ಕಿಲೋಮೀಟರ್ಸ್ ಹೋಗ್ಬೇಕು ನಾವು ಮನೆಗೆ ಹೋಗ್ಬೇಕಂದ್ರೆ. ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಸ್ವಲ್ಪ ಜಾಸ್ತಿನೇ ರೈಡಿಂಗ್ ಆಯ್ತು ಇವತ್ತು. ಸೊ ನಿಯರ್ಲಿ 500 ಕಿಲೋಮೀಟರ್ಸ್ ಮೇಲಾಗುತ್ತೆ. ಬೆಳಗ್ಗೆ ನಾವು ಬೈಕ್ ಮೇಲೆ ಕುತ್ಕೊಂಡು ಬಿಟ್ಟಿದ್ದೀನಿ. ಆಮೇಲೆ ಮಳೇಲಿ ನೆಂದ್ಬಿಟ್ಟು ಪ್ಯಾಂಟು ಫುಲ್ ಹಸಿ ಆಗಿಬಿಟ್ಟಿದೆ. ಮೇಲ್ಗಡೆ ಏನು ಹಸಿ ಆಗಿಲ್ಲ. ಸೊ ವೆರಿ ಟಯರ್ಡ್. ಪಾಪ ಹುಡುಗರು ಸುಸ್ತಾಗಿದ್ದಾರೆ, ನಾನು ಅಷ್ಟೇ ಅಲ್ಲ. ಅಂದರೂ ಹೋಗ್ಬೇಕಲ್ಲ ಅಂತ ಹೋಗ್ತಾಯಿದ್ವಿ. ಸ್ಟೇ ಮಾಡ್ಬೇಕಂತಲೇ ಇದ್ವಿ, ಬಟ್ ಕೆಲಸ ಇದೆ ಹುಡುಗಂತ ಅಂತೇಳಿ ಹೊರಡ್ಬೇಕಾಯ್ತು. ಮತ್ತೇನು ಒಬ್ಬರು ಹೋಗೋದು ಒಬ್ರು ಇರೋದು, ಅಲ್ಲಿಂದ ಎಲ್ಲರ ಜೊತೆಗೆ ಹೊರಟ್ಬಿಡೋಣ ಅಂತೇಳಿ ಹೊರಟ್ವಿ. ಎಲ್ಲೆಲ್ಲ ಕೆಲ ಎಷ್ಟು ಅವ್ರು ಅಲ್ಲೋದ್ರ, ಅವ್ರ ಕಡೆ ಹೋದ್ರು. ನಾಯಿ ಮರಿ ನಾಯಿ ಮರಿ ನಾಯಿ ಮರಿ ನಾಯಿ ಮರಿ ನಾಯಿ ಮರಿ. ಹೊಡ್ಕೊಂಡು ಹೋಗ್ಯಾರ ಮರ ಯಾರೋ ಅಲ್ಲೇ. ನಾನು ಹಚ್ಚೇ ಬಿಡ್ತಿದ್ದೆ. ಶೂ ಶೂ ಸಾಯ್ತತ್ಲೇ ಅದು. ಚು 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 ಸಡು.
ಸೈಡಿಗೆ ಓದ್ಬಿಡು. ಜಸ್ಟ್ ಹೊನ್ನಾಳಿ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಗೋಪ್ರದು ಬ್ಯಾಟ್ರಿ ತುಂಬ ಕಡಿಮೆ ಇರೋದ್ರಿಂದ ನಾನು ಇವಾಗಲೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಸಿಗುತ್ತೆ. ರೈಡ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇನ್ನೊಂದು ಹೇಳಬೇಕು, ಸುಮ್ಮನೆ ಆ್ಯಕ್ಚುಲಿ ಈ ಥರ ಓಡಿಸ್ಬಾರ್ದು ಒಂದೇ ದಿನ ಇಷ್ಟು ಲಾಂಗು. ಈಗ ನಮಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂತಂದರೆ ಸಾಕೋಗಿ ಮರ ಬೈಕ್ ಸವಾಸನೇ ಬೇಡ, ಅಷ್ಟು ಇರಿಟೇಟ್ ಆಗುತ್ತೆ. ಯಾಕಂದರೆ ಬೈಕ್ ಮೇಲೆ ಕೂತು 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 ಬೆಳಗ್ಗೆ 6 ಗಂಟೆಯಿಂದ ಇವಾಗ ನೋಡಿ 12-11 ಆದ್ರೂ ಇನ್ನೂ ಹೋಗಿ ಓಡಿಸ್ತಾನೇ ಇದ್ದೀವಿ. ಈ ಥರ ಮಾಡ್ಕೋಬಾರ್ದು. ಸ್ಟೇ ಆಗಬೇಕು, ರೆಸ್ಟ್ ಮಾಡಬೇಕು, ಮತ್ತು ರೈಡ್ ಮಾಡಬೇಕು. ಅದೇ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಎಮರ್ಜೆನ್ಸಿ ಇದ್ದಿದ್ದರಿಂದ ಬರಲೇಬೇಕಾಯಿತು. ಸೊ ಟೋಟಲ್ ಕಿಲೋಮೀಟರ್ಸ್ ನೋಡ್ಬೋದು ನೀವು, 530 ಆಗಿದೆ ಇವಾಗ. ಸೊ ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 570 ಆಗುತ್ತೆ. ದಟ್ ಮೀನ್ಸ್ ನಿಯರ್ಲಿ 600 ಕಿಲೋಮೀಟರ್ಸ್ ಒಂದು ದಿನಕ್ಕೆ. ತುಂಬ ಜಾಸ್ತಿನೇ ಆಗುತ್ತೆ ಬೈಕಲ್ಲಿ ಅಂದರೆ. ಕೂತು 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 ಅಮ್ಮ ಬೇಸ್ ಎಲ್ಲ ಶೇಪ್ ಔಟ್ ಆಗಿಬಿಟ್ಟಿದೆ. ಓಕೆ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ಟೇಕ್ ಕೇರ್, ಸಿ ಯು, ಬಾಯ್. ಇಲ್ಲ, ಬೆಂಗಳೂರಿಂದ ಹೊರನಾಡಿ ಹೋಗಿ ಹೊರನಾಡಿಂದ ಇಲ್ಲಿಗೆ ಬಂದು. ಹಾಂ, ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಅಲ್ಲಿಗೆ ಹೋಗಿ ಅಲ್ಲಿಂದ ಇವತ್ತು ಒಂದೇ ದಿನದಲ್ಲೇ ಬಂದಿ ಸರ್. ಇಲ್ಲ, ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೆ ಬಂದು ಬರ್ತೀನಿ.